ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವೇನಾದರೂ ಬಿಗಿನರ್ಸ್ ಆದರೆ ಈ ವಿಡಿಯೋನೆಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಪ್ರಾಡಕ್ಟ್ನು ಯೂಸ್ ಮಾಡಲೇಬೇಕು ನೀವು ಬಿಗಿನರ್ಸ್ ಆದ್ರೂ. ಸೊ ನಾನು ಇನ್ನೊಂದೇ ಐಟಮ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ಈ ಸ್ಕೇಲಿಗೆ ಎಲ್ ಸ್ಕೇಲ್ ಅಂತ ಕರಿತೀವಿ. ಎಲ್ ಶೇಪಲ್ಲಿರುತ್ತೆ. ಫ್ಯಾಬ್ರಿಕ್ ಏನಾದರೂ ಥ್ರೆಡ್ಡು ಔಟ್ಸೈಡ್ ಬಂದಿದ್ರೆ ಸ್ಟಾರ್ಟಿಂಗ್ ಕಟ್ ಮಾಡೋಕ್ಕಿಂತ ಫಸ್ಟು ಈ ಶೇಪಲ್ಲಿ ಇಟ್ಕೊಂಡು ಸ್ಟ್ರೈಟ್ ಕಟ್ ಮಾಡ್ಕೊತೀವಿ. ಅದಕ್ಕೆ ಯೂಸ್ ಮಾಡೋವಂಥ ಸ್ಕೇಲ್ ಇದು. ಇದು ಹಿಪ್ ಕರ್ವ್ ಸ್ಕೇಲು. ಈ ಸ್ಕೇಲ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಕುರ್ತಾ ಚೂಡಿದಾರ್ ಸ್ಟಿಚ್ ಮಾಡಬೇಕಾದ್ರೆ ವೇಸ್ಟಿಂದ ಹಿಪ್ವರೆಗೂ ಶೇಪ್ ಕೊಡೋಕ್ಕೆ ಈ ಸ್ಕೇಲ್ನ ಯೂಸ್ ಮಾಡ್ತೀವಿ. ಈ ಥರ ಸ್ವಲ್ಪ ಬೆಂಡಾಗಿರುತ್ತೆ. ಇದು ಹಿಪ್ ಕರ್ವ್ ಸ್ಕೇಲ್. ಈ ಸ್ಕೇಲಿಗೆ ಲೆಗ್ ಕರ್ವ್ ಸ್ಕೇಲ್ ಅಂತ ಹೇಳ್ತೀವಿ. ಪ್ಯಾಂಟ್ ಮತ್ತು ಟ್ರೌಸರ್ ಸ್ಟಿಚ್ ಮಾಡುವಾಗ ಲೆಗ್ ಶೇಪ್ ಕೊಡೋಕ್ಕೆ ಈ ಕರ್ವ್ನ ಯೂಸ್ ಮಾಡ್ತೀವಿ. ಒಂದು ಸೈಡ್ ಈ ಥರ ಸ್ಟ್ರೈಟ್ ಇರುತ್ತೆ, ಇನ್ನೊಂದು ಸೈಡ್ ಈ ಥರ ಕರ್ವ್ ಇರುತ್ತೆ. ಇದು ಡ್ಯಾಮೇಜ್ ಆಗಿದೆ ಆ್ಯಕ್ಚುಲಿ. ಹಿಂಗೆ ಫುಲ್ಲು ಲೆಂತಿಯಾಗಿ ಇರುತ್ತೆ ಇದು. ಇಲ್ಲಿ ನೀವು ನೋಡ್ತಿರ್ಬೋದು 24 ಇಂಚಸ್ ಇದೆ. ಇದು ಇಂಚಸ್ಸಲ್ಲೂ ಸೆಂಟಿಮೀಟರಲ್ಲಿ ಇರುತ್ತೆ, ತುಂಬ ಲೆಂತ್ ಇರುತ್ತೆ. ಈ ಸ್ಕೇಲು ಮಕ್ಕಳು ಹೊಡೆದಾಕ್ಬಿಟ್ಟು ಇನ್ನೊಂದು ಪೀಸೂ ಸಿಕ್ಕಿಲ್ಲ. ಹಿಂಗೆ ಫುಲ್ ಉದ್ದ ಇರುತ್ತೆ. ವುಡ್ಡಲ್ಲಿ ಸಿಗುತ್ತೆ, ವುಡ್ಡಲ್ಲಿ ತೊಗೊಳೋದೇ ಬೆಸ್ಟು. ಇದಾದರೆ ಹಿಂಗೆ ಕಟ್ ಆಗುತ್ತೆ. ಇದು ಹಿಂಗೆ ಲೆಂತಿ ಇರೋದ್ರಿಂದ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಎರಡೆರಡು ಸ್ಕೇಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಟ್ರೈಟ್ ಸ್ಕೇಲ್ ಅಂತ ಕರಿತೀವಿ ಇದಕ್ಕೆ. ಇದನ್ನು ನಾನು ಇನ್ನೊಂದು ಸ್ಕೇಲ್ ಯೂಸ್ ಮಾಡ್ತೀನಿ. ನೀವು ನಾರ್ಮಲಾಗಿ ಇಂಚಸ್ಸು ಮೆನ್ಷನ್ ಮಾಡಿರಲ್ಲ ಬೇರೆ ಸ್ಕೇಲಲ್ಲಿ, ಬಟ್ ಈ ಸ್ಕೇಲಲ್ಲಿ ನೋಡಿ 1ನಿಂದ 12ವರೆಗೂ ಇಂಚಸ್ನ ಮೆನ್ಷನ್ ಮಾಡಿದ್ದಾರೆ. ಈ ಥರ ಸ್ಕೇಲ್ನ ಯೂಸ್ ಮಾಡಿ. ಈ ಸ್ಕೇಲಿಗೆ ಫ್ರೆಂಚ್ ಕರ್ವ್ ಸ್ಕೇಲ್ ಅಂತ ಕರಿತೀವಿ. ಆಲ್ಮೋಲ್ ನಿಮಗೇನಾದರೂ ಶೇಪ್ ಬರ್ತಿಲ್ಲ ಅಂದರೆ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ನೀವು ಶೇಪ್ ಕೊಡ್ಬೋದು. ಹಾಗೆ ನೆಕ್ಕಿಗೆ ಕೂಡ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ನೀವು ಶೇಪ್ ಕೊಡ್ಬೋದು. ಈ ಟೈಪ್ ಬಗ್ಗೆ ಅಂತೂ ಬೇಸಿಕ್ಕಾಗಿ ಎಲ್ಲರಿಗೂ ಒಂದು ನಾಲೆಡ್ಜ್ ಇದ್ದೇ ಇರುತ್ತೆ. ಮೆಷರ್ಮೆಂಟ್ ಟೇಪ್ ಇದು. ಒಂದು ಸೈಡು ಈ ಥರ ಇಂಚಸ್ಸಲ್ಲಿ ಕೊಟ್ಟಿರ್ತಾರೆ, ಇನ್ನೊಂದು ಸೈಡು ಈ ಥರ ಸೆಂಟಿಮೀಟರಲ್ಲಿ ಕೊಟ್ಟಿರ್ತಾರೆ. ನೀವು ಏನೇ ಸ್ಟಿಚ್ ಮಾಡಬೇಕಂದ್ರೂ ಮೆಷರ್ಮೆಂಟು ಬೇಕೇ ಬೇಕಾಗುತ್ತೆ. ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊತೀವಿ ಬಾಡಿ ಮೆಷರ್ಮೆಂಟ್ ತೊಗೊಳಕ್ಕೆ. ಪ್ರೆಷರ್ ಫೂಟ್ ಇದು ಜಿಪ್ ಅಟ್ಯಾಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲೇ ಪ್ಲಾಸ್ಟಿಕ್ಕಿಂದು ಒಂದಿದೆ, ಬಟ್ ನನಗನ್ಸೋದು ಪ್ಲಾಸ್ಟಿಕ್ಕಿಗಿಂತ ಈ ಪ್ರೆಷರ್ ಫೂಟ್ ತುಂಬ ಒಳ್ಳೆಯದು. ನಾನು ಅದಕ್ಕೆ ಇದನ್ನು ತಗೊಂಡಿದ್ದು. ಇದನ್ನು ಕೂಡ ಯೂಸ್ ಮಾಡ್ತಾರೆ ಜಿಪ್ ಅಟ್ಯಾಚ್ಮೆಂಟಿಗೆ. ಪೀಕೋ ಮಾಡೋಕ್ಕೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ಥರ ರೋಲ್ ಆಗಿದೆ. ಪೀಕೋ ಸ್ಟಿಚಿಂಗ್ ಅಂತೂ ಸಕ್ಕದಾಗಿ ಬರುತ್ತೆ ಇದರಲ್ಲಿ. ಹಾಗೆ ಇದು ಬಟನ್ ಸ್ಟಿಚ್ ಮಾಡೋಕ್ಕಿರೋದು. ನಾನೇನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಇವೆರಡು ಜಾಸ್ತಿ ಯೂಸ್ ಮಾಡ್ತೀನಿ. ಇದಂತೂ ಬೇಕೇ ಬೇಕು. ಬಿಗಿನರ್ಸ್ ಆದ್ರೂ ಸ್ವಲ್ಪ ಟೈಮ್ ಕಲ್ತಾದ್ಮೇಲೆ ಇದು ಯೂಸ್ ಆಗೇ ಆಗುತ್ತೆ. ಇದು ಹಾಗೆ ನಾರ್ಮಲ್ ಪ್ರೆಷರ್ ಫುಟ್ ಒಂದು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಮಿಷಿನು ಬ್ರದರು ಮಿಷಿನು, ಕರೆಂಟ್ ಮಿಷಿನ್ ಯೂಸ್ ಮಾಡ್ತಿದ್ದೀನಿ ಪ್ರೆಸೆಂಟು. ನೆಕ್ಸ್ಟು ನೀಡಲು. ಇದು ಕೈಯಲ್ಲಿ ಸ್ಟಿಚ್ ಮಾಡೋಕ್ಕೆ. ಹಾಗೆ ಮಿಷಿನಿಂದು ನೀಡಲ್ಸ್ ಇಟ್ಕೋಬೇಕು. 2 ನೀಡಲ್ ಕೂಡ ನೆಸೆಸಿಟಿ ಇದೆ. ಎಕ್ಸ್ಟ್ರಾ ನೀಡಲ್ಸ್ ಇಟ್ಕೊಂಡ್ರೆ ಬೆಸ್ಟು. ಕೆಲವು ಟೈಮು ಮಿಷಿನ್ ನೀಡಲ್ಸು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಬಾಕ್ಸ್ನ ಈ ಥರ ಹಿಂಗೆ ರೊಟೇಟ್ ಮಾಡಬೇಕು. ಒಂದೊಂದು ನೀಡಲ್ ತೊಗೋಬೋದು. ಇದರಲ್ಲಿ ಸೈಜಸ್ ಇರುತ್ತೆ. ಇದಕ್ಕೆ ಸಿಮ್ ರಿಪ್ಪರ್ ಅಂತ ಕರಿತೀವಿ. ಏನಾದ್ರು ಮಿಸ್ಸಾಗಿ ಸ್ಟಿಚ್ನ ಹಾಕ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡ್ಬೋದು. ಇದರಲ್ಲಿ ಸಿಮ್ ರಿಪ್ಪರ್ ಅಂತ ಕರಿತೀವಿ, ಇಲ್ಲ ಥ್ರೆಡ್ ರಿಮೂವರ್ ಅಂತಲೂ ಕರಿಬೋದು. ಈ ಥರ ಇರುತ್ತೆ. ಇದಕ್ಕೆ ಥ್ರೆಡ್ ಕಟ್ಟರ್ ಅಂತ ಕರಿತೀವಿ. ಥ್ರೆಡ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾವಾಗಲೂ ದೊಡ್ಡ ಸೀಸರೇ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಕೆಲವು ಟೈಮು ಈ ಥರ ಚಿಕ್ಕದು ಯೂಸ್ ಮಾಡ್ಕೊಂಡು ಥ್ರೆಡ್ ಕಟ್ ಮಾಡ್ಕೋ. ಲೂಪ್ ಟರ್ನರ್ ಅಂತ ಕರಿತೀವಿ. ಇದನ್ನು ಡೋರಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದ್ರದ್ದು ಹೇಗೆ ಡೋರಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಇದು ಹುಕ್ಸ್, ಬ್ಲೌಸಿಗೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ಹುಕ್ಕಿದು. ಹಾಗೆ
ಸ್ಕರ್ಟಿಗೆ ಏನಾದರೂ ಸ್ಟಿಚ್ ಮಾಡ್ತೀವಲ್ಲ, ಇದು ದೊಡ್ಡ ಹುಕ್ಕು. ಇನ್ನೂ ಒಂದು ಬರುತ್ತೆ ಪ್ರೆಸ್ಸಿಂಗ್ ಬಟನ್, ಇದು ಈ ಥರ ಇರುತ್ತೆ. ಈ ಸೀಸರು ಪೇಪರ್ ಕಟ್ಟಿಂಗ್ ಸೀಸರು, ಇದು ಫ್ಯಾಬ್ರಿಕ್ ಕಟ್ಟಿಂಗ್ ಸೀಸರು. ಎರಡಕ್ಕೂ ನಾವು ಡಿಫ್ರೆಂಟಾಗಿ ಯೂಸ್ ಮಾಡಬೇಕು. ಪೇಪರ್ ಕಟ್ ಮಾಡೋದ್ರಲ್ಲಿ ಫ್ಯಾಬ್ರಿಕ್ ಕಟ್ ಮಾಡಬಾರ್ದು, ಫ್ಯಾಬ್ರಿಕ್ ಕಟ್ ಮಾಡೋದ್ರಲ್ಲಿ ಪೇಪರ್ನ ಕಟ್ ಮಾಡಬಾರ್ದು. ಆ ಥರ ಕಟ್ ಮಾಡೋದ್ರಿಂದ ಶಾರ್ಪ್ನೆಸ್ ಹೋಗುತ್ತೆ. ಹಾಗಾಗಿ ಎರಡಕ್ಕೂ ಸಪ್ರೇಟಾಗಿ ಯೂಸ್ ಮಾಡಿ. ಇದು ಮಿಷಿನಿಗೆ ಹಾಕೋ ಥ್ರೆಡ್ ಬಾಕ್ಸ್. ನಾನಿಲ್ಲಿ ತುಂಬ ಕಲರ್ಸ್ ತೊಗೊಂಡಿದ್ದೀನಿ. ನಮಗೆ ಯಾವ ಕಲರ್ ಸ್ಟಿಚ್ ಮಾಡ್ತಿದ್ದೀವಿ ಆ ಕಲರ್ನ ಯೂಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 2 ಚಾಪ್ನ ಯೂಸ್ ಮಾಡ್ತಿದ್ದೀನಿ. ಇದು ರೆಗ್ಯುಲರ್ ಚಾಪ್, ಹಾಗೆ ಪೌಡರ್ ಚಾಪ್ ಅಂತ ಕೂಡ ಹೇಳ್ತಾರೆ. ಇದು ಸ್ವಲ್ಪ ಪೌಡರ್ ಥರ ಉದುರುತ್ತೆ. ಇದು ವ್ಯಾಕ್ಸ್ ಚಾಪ್. ಇದನ್ನು ನಾವು ಕ್ಲಾತ್ ಮೇಲೆ ಹಿಂಗೆ ಬರೆದು ಐರನ್ ಮಾಡಿದರೆ ಈ ವ್ಯಾಕ್ಸ್ ಚಾಪ್ ಐರನ್ನಿಗೆ ಹೋಗುತ್ತೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. 90% ನಾನು ಇದೇ ಚಾಪ್ನ ಯೂಸ್ ಮಾಡೋದು. ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನ ಅಮೆಝಾನಲ್ಲೇ ತೊಗೊಂಡಿದ್ದು. ಇದು ಬಾಬಿನ್ ಕೇಸಸ್. ನಂದು ಕರೆಂಟ್ ಮಿಷಿನ್ ಆಗಿರೋದ್ರಿಂದ ನಾನು ಈ ಥರ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಮಿಷಿನ್ ಆದರೆ ಪೆಟ್ಲಿಂದಾದರೆ ಇನ್ನೊಂದು ಟೈಪ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಈ ಥರ ಇದೆ. ಇದು ಪಿನ್ಸು. ಫ್ಯಾಬ್ರಿಕ್ನ ಹೋಲ್ಡ್ ಮಾಡೋಕ್ಕೆ ಪಿನ್ನ ಯೂಸ್ ಮಾಡ್ತೀವಲ್ಲ, ಅದು ಈ ಥರ ಇರುತ್ತೆ. ನಾನಿಲ್ಲಿ ಮ್ಯಾಗ್ನೆಟ್ನ ಯೂಸ್ ಮಾಡಿದ್ದೀನಿ. ಸೊ ಹಿಂಗೆ ಹೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಪ್ರತಿ ಟೈಮು ಅದನ್ನು ನೀಟಾಗಿ ಅಲೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಮ್ಯಾಗ್ನೆಟ್ ಯೂಸ್ ಮಾಡಿದ್ದೀನಿ. ಪಿನ್ನೆಲ್ಲ ಇದ್ರ ಜೊತೆನೇ ಹಿಂಗೆ ಸೇರ್ಕೊಬಿಡುತ್ತೆ. ಇದಕ್ಕೆ ಟ್ರೇಸಿಂಗ್ ವೀಲ್ ಅಂತ ಕರಿತೀವಿ. ಅಂದರೆ ನೀವು ಪ್ಯಾಟರ್ನ್ ಏನಾದ್ರು ರೆಡಿ ಮಾಡಿದ್ಮೇಲೆ ಈ ಥರ ಮಾಡೋದ್ರಿಂದ ಟ್ರೇಸ್ ಆಗುತ್ತೆ ಕೆಳಗಡೆ ಇರೋ ಫ್ಯಾಬ್ರಿಕ್ಕಿಗೆ. ಇದನ್ನು ಟ್ರೇಸಿಂಗ್ ವೀಲ್ ಅಂತ ಕರಿತೀವಿ. ಇದಕ್ಕೆ ಕ್ಯಾನ್ವಾಸ್ ಪೇಪರ್ ಅಂತ ಕರಿತೀವಿ. ನೆಕ್ ಡಿಸೈನ್ ಮಾಡೋಕ್ಕೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಹಾಗೆ ವೇಸ್ಟ್ ಬೆಲ್ಟ್ ಎಲ್ಲ ಇದರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ಯಾಟರ್ನ್ ಮೇಕಿಂಗ್ ಶೀಟ್ ಅಂತ ಕರಿತೀವಿ. ನೀವು ನ್ಯೂಸ್ ಪೇಪರಲ್ಲೂ ಮಾಡ್ಕೋಬೋದು, ಬಟ್ ಈ ಥರ ಶೀಟಲ್ಲಿ ಮಾಡ್ಕೊಂಡ್ರೆ ತುಂಬ ನೀಟಾಗಿ ಕೂರುತ್ತೆ. ನೀವು ಎಷ್ಟು ಟೈಮ್ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದೆ. ಇದರಲ್ಲಿ ಟೋಟಲ್ 12 ಶೀಟ್ಸ್ ಏನೋ ಬಂದಿದೆ. ಈ ಥರ ಇದೆ. ಅಂದರೆ ಇದು ಬೈಂಡಿಂಗ್ ಥರನೇ ಇರುತ್ತೆ. ನಾವು ಸ್ಕೂಲಲ್ಲಿ ಬೈಂಡಿಂಗಿಗೆ ಯೂಸ್ ಮಾಡ್ತಿದ್ವಲ್ಲ ಅದೇ ಶೀಟು. ಆದರೆ 2 ಕಡೆಯೂ ಪ್ಲಾಸ್ಟಿಕ್ ಇರಲ್ಲ. ಇದನ್ನು ನೋಡ್ಬೋದು, ಈ ಥರ ಇರುತ್ತೆ. ಈ ಥರದ್ದು ತೊಗೋಬೇಕು. ಇದು ರೆಡಿ ಡೋರಿ. ಏನಾದರೂ ನಿಮಗೆ ಡೋರಿ ಮಾಡೋಕ್ಕೆ ಕಷ್ಟ ಆದರೆ ಈ ಥರ ಡೋರಿನ ಯೂಸ್ ಮಾಡ್ಬೋದು. ಹಾಗೆ ಎಲಾಸ್ಟಿಕ್. ಇದು ಚಿಕ್ಕ ಎಲಾಸ್ಟಿಕ್ಕು, ಇದು ಸ್ವಲ್ಪ ದೊಡ್ಡದು. ಇದರಲ್ಲೇ ಸೈಜಸ್ ಬರುತ್ತೆ. ಇದು 1/4 ಇಂಚಿಂದು. ಈ ಥರ ಯೂಸ್ ಮಾಡ್ಬೋದು. ಹಾಗೆ ಇದು ಡೋರಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಥ್ರೆಡ್ನ. ಇದೂ ಅಷ್ಟೇ ತುಂಬ ನೆಸೆಸಿಟಿ ಇದೆ. ಹಾಗೆ ನೀವು ಮೇನಾಗಿ ಸ್ಟಿಚಿಂಗ್ ಕಲಿತಿದ್ದೀರಾ ಅಂದಾಗ ವೈಟ್ ನೋಟ್ಸ್ನ ಇಟ್ಕೊಳ್ಳಿ. ಇದು ನೀವು ಸ್ಟಿಚಿಂಗ್ ನೋಟ್ಸ್ನ ಇಲ್ಲೆಲ್ಲ ಬರ್ಕೋಬೋದು. ನೀವೇನಾದ್ರು ಒಂದು ಗಾರ್ಮೆಂಟ್ ಸ್ಟಿಚ್ ಮಾಡ್ತಿದ್ದೀರಾ ಅಂದಾಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಫ್ಯಾಬ್ರಿಕ್ ಡಿಸೈನ್ ಬರೆದ್ಬಿಟ್ಟು ಅದಕ್ಕೆ ಎಷ್ಟು ಮೀಟ್ರ್ ಫ್ಯಾಬ್ರಿಕ್ ಎಲ್ಲ ತೊಗೊಂಡಿದ್ದೀನಿ ಅಂತ ಈ ಥರ ಒಂದು ನೋಟ್ಸ್ ಕ್ಯಾರಿ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.